ಎಲ್ಲ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ಇಲಾಖೆಗಳಲ್ಲಿ 5,429 ಹುದ್ದೆಗಳ ಬೃಹತ್ ನೇಮಕಾತಿ ಆರಂಭಗೊಂಡಿದೆ. ಆ ಎಲ್ಲ ಇಲಾಖೆಗಳಲ್ಲಿನ ಮಾಹಿತಿಗಳನ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತೇನೆ. ಈಗ ಮೊದಲ ಹುದ್ದೆಯ ವಿವರಗಳನ್ನು ನೋಡೋಣ. ಸಂಸ್ಥೆ ಹೆಸರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ವಿಜಯನಗರ. ಹುದ್ದೆಗಳ ಸಂಖ್ಯೆ 8. ಉದ್ಯೋಗ ಸ್ಥಳ ವಿಜಯನಗರ. ಹುದ್ದೆ ಹೆಸರು ನರ್ಸಿಂಗ್ ಅಧಿಕಾರಿ ಜೂನಿಯರ್ ಪ್ರಯೋಗಾಲಯ ತಂತ್ರಜ್ಞ ಅಂತ. ಮಾಸಿಕ ವೇತನ ತಿಂಗಳಿಗೆ 20,000ದಿಂದ 22,000 ತನಕ ಇರುತ್ತೆ. ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ, ವಿದ್ಯಾರ್ಹತೆ ನರ್ಸಿಂಗ್ ಅಧಿಕಾರಿಗೆ GNM ಅಂದ್ರೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ ವೈಫರಿ ಅಂತ, ಅಥವಾ BSc ನರ್ಸಿಂಗ್ ಆಗಿರೋರು ಅಪ್ಲೈ ಮಾಡಬಹುದು. ಜೂನಿಯರ್ ಪ್ರಯೋಗಾಲಯ ತಂತ್ರಜ್ಞ ಇದಕ್ಕೆ SSLC ಅಥವಾ PUC ಆಗಿರೋರು ಅಪ್ಲೈ ಮಾಡಬಹುದು. ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು 45 ವರ್ಷ. ವಯೋಮಿತಿ ಸಡಿಲಿಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದ ನಿಯಮಗಳ ಪ್ರಕಾರವಾಗಿರುತ್ತೆ. ಇನ್ನು ಅರ್ಜಿ ಹೇಗೆ ಸಲ್ಲಿಸಬೇಕಂತ ನೋಡೋದಾದ್ರೆ, ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಕ್ಷಯರೋಗ ಶಿಕ್ಷಣಾಧಿಕಾರಿಗಳ ಕಚೇರಿ ವಿಜಯನಗರ ಇಲ್ಲಿ ಹೋಗ್ಬೇಕಾಗುತ್ತೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 11 ಸೆಪ್ಟೆಂಬರ್ 2025. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 18 ಸೆಪ್ಟೆಂಬರ್ 2025. ಈಗ ಎರಡನೇ ಹುದ್ದೆಯ ವಿವರ. ಸಂಸ್ಥೆಯ ಹೆಸರು ಕರ್ನಾಟಕ ರಾಜ್ಯ ಪೊಲೀಸ್. ಹುದ್ದೆಗಳ ಸಂಖ್ಯೆ 54. ಉದ್ಯೋಗ ಸ್ಥಳ ಉಡುಪಿ. ಹುದ್ದೆ ಹೆಸರು ಬೋಟ್ ಕ್ಯಾಪ್ಟನ್ ಮತ್ತೆ ಎಂಜಿನ್ ಡ್ರೈವರ್. ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ 23,000ದಿಂದ 36,000ವರೆಗೆ ಇರುತ್ತೆ. ಯಾವ ಹುದ್ದೆ ಎಷ್ಟೆಷ್ಟಿದೆ, ಅದಕ್ಕೆ ಮಾಸಿಕ ವೇತನ ಎಷ್ಟು ಅಂತ ಹೇಳಿ ಅಲ್ಲೇ ಕೆಳಗೊಂದು ಚಾರ್ಟ್ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ, ವಿದ್ಯಾರ್ಹತೆ 10ನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು. ವಯೋಮಿತಿ ಗರಿಷ್ಠ ವಯಸ್ಸು 58 ವರ್ಷ. ವಯೋಮಿತಿ ಸಡಿಲಿಕೆ KSP ನಿಯಮಗಳ ಪ್ರಕಾರವಾಗಿರುತ್ತೆ. ಆಯ್ಕೆ ಪ್ರಕ್ರಿಯೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಇದಕ್ಕೆ ಅರ್ಜಿ ಸಲ್ಲಿಸೋದು ಆಫ್ಲೈನ್ ಪ್ರಕ್ರಿಯೆ ಆಗಿರುತ್ತೆ. ಸ್ವಯಂ ದೃಢೀಕರಿಸಿದ ದಾಖಲೆಗಳೊಂದಿಗೆ ಪೊಲೀಸ್ ಅಧೀಕ್ಷಕರು, ಕರಾವಳಿ ಭದ್ರತಾ ಪೊಲೀಸ್, ಉಡುಪಿ ಮತ್ತು ಕರ್ನಾಟಕದ ವಿಶೇಷ ನೇಮಕಾತಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಈ ಅಡ್ರೆಸ್ಸಿಗೆ ಹೋಗ್ಬೇಕಾಗುತ್ತೆ. ಪ್ರಮುಖ ದಿನಾಂಕಗಳು: ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 29 ಆಗಸ್ಟ್ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಸೆಪ್ಟೆಂಬರ್ 2025. ಈಗ ಮೂರನೇ ಹುದ್ದೆಯ ವಿವರ ನೋಡೋಣ. ಸಂಸ್ಥೆ ಹೆಸರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಕ್ಷಿಣ ಕನ್ನಡ. ಹುದ್ದೆಗಳ ಸಂಖ್ಯೆ 277. ಉದ್ಯೋಗ ಸ್ಥಳ ದಕ್ಷಿಣ ಕನ್ನಡ. ಹುದ್ದೆಯ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ. ಮಾಸಿಕ ವೇತನ WCD ದಕ್ಷಿಣ ಕನ್ನಡ ಮಾನದಂಡಗಳ ಪ್ರಕಾರವಾಗಿರುತ್ತೆ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ 56 ಪೋಸ್ಟ್ ಇದೆ. ಇದಕ್ಕೆ ಅರ್ಹತೆ SSLC ಹಾಗೆ PUC. ಅಂಗನವಾಡಿ ಸಹಾಯಕ 221 ಹುದ್ದೆ ಇದೆ. ಇದಕ್ಕೆ 10th ಪಾಸ್ ಆಗಿರೋರು ಅಪ್ಲೈ ಮಾಡಬಹುದು. ಅರ್ಹತಾ ಮಾನದಂಡಗಳು: ವಯೋಮಿತಿ ಕನಿಷ್ಠ ವಯಸ್ಸು 19, ಗರಿಷ್ಠ ವಯಸ್ಸು 35. ವಯೋಮಿತಿ ಸಡಿಲಿಕೆ PWBD ಅಂದ್ರೆ 40% ಜಾಸ್ತಿ ಅಂಗವಿಕಲತೆ ಹೊಂದಿರುವಂತಹ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ. ಅರ್ಜಿ ಶುಲ್ಕ ಯಾವುದೇ ಶುಲ್ಕವಿರೋದಿಲ್ಲ. ಆಯ್ಕೆ ಪ್ರಕ್ರಿಯೆ ಮೆರಿಟ್ ಲಿಸ್ಟ್ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳು: ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 2 ಸೆಪ್ಟೆಂಬರ್ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ಅಕ್ಟೋಬರ್ 2025. ಅಧಿಕೃತ ವೆಬ್ಸೈಟ್ carnemaka1.car.nic.in. ನಾಲ್ಕನೇ ಹುದ್ದೆಯ ವಿವರ. ವಿಶ್ವವಿದ್ಯಾಲಯದ ಹೆಸರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ. ಹುದ್ದೆಗಳ ಸಂಖ್ಯೆ 1. ಉದ್ಯೋಗ ಸ್ಥಳ ಶಿರಸಿ ಕರ್ನಾಟಕ. ಹುದ್ದೆಯ ಹೆಸರು ಸಹಾಯಕ ಪ್ರಾಧ್ಯಾಪಕ. ವೇತನ ತಿಂಗಳಿಗೆ 40,000ದಿಂದ 45,000. ಶೈಕ್ಷಣಿಕ ಅರ್ಹತೆ ಸ್ನಾತಕೋತ್ತರ ಪದವಿ ಅಥವಾ ಡಾಕ್ಟರೇಟ್ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ವಯಸ್ಸಿನ ಮಿತಿ ಧಾರವಾಡ ವಿಶ್ವವಿದ್ಯಾಲಯದ ಮಾನದಂಡಗಳ ಪ್ರಕಾರವಾಗಿರುತ್ತೆ. ವಯೋಮಿತಿ ಸಡಿಲಿಕೆ ಅದರ ಬಗ್ಗೆನೂ ಯಾವುದೇ ಮಾಹಿತಿ ನೀಡಿಲ್ಲ. ಆಯ್ಕೆ ಪ್ರಕ್ರಿಯೆ ದಾಖಲೆ ಪರಿಶೀಲನೆ ಮತ್ತೆ ಸಂದರ್ಶನ. ಅರ್ಜಿ ಹೇಗೆ ಸಲ್ಲಿಸೋದು ಅಂತ ನೋಡೋದಾದ್ರೆ, ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಡೀನ್ ಅರಣ್ಯ ವಿಶ್ವವಿದ್ಯಾಲಯ ಸಿರ್ಸಿ. ಪ್ರಮುಖ ದಿನಾಂಕಗಳು: ಅಧಿಸೂಚನೆ ಬಿಡುಗಡೆಯಾದ ದಿನಾಂಕ 2 ಸೆಪ್ಟೆಂಬರ್ 2025. ವಾಕ್-ಇನ್ ಇಂಟರ್ವ್ಯೂ ಡೇಟ್ 17 ಸೆಪ್ಟೆಂಬರ್ 2025 ಬೆಳಿಗ್ಗೆ 11 ಗಂಟೆಗೆ.
5ನೇ ಹುದ್ದೆಯ ವಿವರ. ಸಂಸ್ಥೆ ಹೆಸರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕರ್ನಾಟಕ. ಹುದ್ದೆಗಳ ಸಂಖ್ಯೆ ಮಾಹಿತಿ ನೀಡಿಲ್ಲ. ಉದ್ಯೋಗ ಸ್ಥಳ ಚಾಮರಾಜನಗರದಲ್ಲಿ, ಚಿಕ್ಕಮಗಳೂರು, ಕಲಬುರಗಿ, ದಕ್ಷಿಣ ಕನ್ನಡದಲ್ಲಿರುತ್ತೆ. ಹುದ್ದೆಯ ಹೆಸರು ಒಂಬಟ್ಸ್ ಪರ್ಸನ್ ಅಂತ. ಮಾಸಿಕ ವೇತನ 45,000 ಇರುತ್ತೆ. ವಿದ್ಯಾರ್ಹತೆ ಪದವಿಯಾಗಿರೋರು ಅಪ್ಲೈ ಮಾಡಬಹುದು. ಇದಕ್ಕೆ ಅನುಭವ ಕೇಳಿದರೆ 10 ವರ್ಷ ಅನುಭವ ಇರಬೇಕು. ವಯಸ್ಸಿನ ಮಿತಿ ಗರಿಷ್ಠ ವಯಸ್ಸು 66 ವರ್ಷ. ವಯೋಮಿತಿ ಸಡಿಲಿಕೆಯ ಬಗ್ಗೆ ಯಾವುದೇ ಮಾಹಿತಿಗಳನ್ನು ನೀಡಿಲ್ಲ. ಆಯ್ಕೆ ಪ್ರಕ್ರಿಯೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಈ ಉದ್ಯೋಗಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ನೋಡೋದಾದ್ರೆ, ಸಂಬಂಧಪಟ್ಟ ದಾಖಲೆಗಳೊಂದಿಗೆ ಗ್ರಾಮೀಣಾಭಿವೃದ್ಧಿ ಆಯೋಗ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, 5ನೇ ಮಹಡಿ, ಈ ಅಡ್ರೆಸ್ಸಿಗೆ ಪೋಸ್ಟ್ ಮೂಲಕ ನಿಮ್ಮ ದಾಖಲೆಗಳನ್ನು ಕಳಿಸಿಕೊಡ್ಬೇಕು. ಪ್ರಮುಖ ದಿನಾಂಕಗಳು: ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 2 ಸೆಪ್ಟೆಂಬರ್ 2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3 ಅಕ್ಟೋಬರ್ 2025. ಈಗ 6ನೇ ಹುದ್ದೆಯ ವಿವರ. ಇದರ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ. ಈಗ ಸಣ್ಣದಾಗಿ ಮಾಹಿತಿಯನ್ನ ಕೊಡ್ತೇನೆ. ಸಂಸ್ಥೆ ಹೆಸರು ಕರ್ನಾಟಕ ರಾಜ್ಯ ಪೊಲೀಸ್. ಪೋಸ್ಟ್ ಹೆಸರು ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್. ಹುದ್ದೆಗಳ ಸಂಖ್ಯೆ 4,656. ಕೊನೆಯ ದಿನಾಂಕ 31 ಅಕ್ಟೋಬರ್ 2025. 7ನೇ ಹುದ್ದೆಯ ವಿವರ. ಸಂಸ್ಥೆ ಹೆಸರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ, ಕರ್ನಾಟಕ. ಹುದ್ದೆಗಳ ಸಂಖ್ಯೆ 432. ಉದ್ಯೋಗ ಸ್ಥಳ ಕರ್ನಾಟಕ. ಹುದ್ದೆ ಹೆಸರು ಸ್ಟಾಫ್ ನರ್ಸ್, ಗ್ರೂಪ್ ಡಿ ಹುದ್ದೆ. ಮಾಸಿಕ ವೇತನದ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಸ್ಟಾಫ್ ನರ್ಸ್ ಹುದ್ದೆ 104 ಇದೆ. ಗ್ರೂಪ್ ಡಿ ಹುದ್ದೆ 167 ಇದೆ. ಮತ್ತೆ ಬೇರೆ ಬೇರೆ ವೃಂದದ ಹುದ್ದೆಗಳು 161 ಇದೆ. ಶೈಕ್ಷಣಿಕ ಅರ್ಹತೆ, ವಯಸ್ಸಿನ ಮಿತಿ ಹಾಗೆ ವಯೋಮಿತಿ ಸಡಿಲಿಕೆಯ ಬಗ್ಗೆನೂ ಯಾವುದೇ ಮಾಹಿತಿಗಳನ್ನ ನೀಡಿಲ್ಲ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ, ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ. ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳು, ಅದರ ಬಗ್ಗೆ ಮಾಹಿತಿಗಳು ಕೊಟ್ಟಿಲ್ಲ. ಶೀಘ್ರದಲ್ಲೇ ಪ್ರಾರಂಭವಾಗುತ್ತೆ. ಪ್ರಮುಖ ದಿನಾಂಕಗಳು ಇನ್ನೂ ಪ್ರಾರಂಭವಾಗಿಲ್ಲ, ಶೀಘ್ರದಲ್ಲೇ ಆರಂಭವಾಗುತ್ತೆ. ಅಧಿಕೃತ ವೆಬ್ಸೈಟ್ hfwcom.karnataka.gov.in. ಈಗ ಹೇಳಿರುವಂತಹ ಎಲ್ಲಾ ಹುದ್ದೆಗಳ ಅಧಿಕೃತ ಅಧಿಸೂಚನೆಯ ಲಿಂಕ್ಗಳು, ಅಧಿಕೃತ ವೆಬ್ಸೈಟ್ನ ಲಿಂಕ್ಗಳು, ಹಾಗೆ ಆಫ್ಲೈನ್ ನಲ್ಲಿ ಸಬ್ಮಿಟ್ ಮಾಡೋಕಿರುವಂತಹ ಅಪ್ಲಿಕೇಶನ್ ನ ಫಾರ್ಮ್ ನ ಲಿಂಕ್ಗಳು, ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕಕ್ಕಿರುತ್ತಲ್ಲ ಆ ಅಪ್ಲಿಕೇಶನ್ ನ ಡೈರೆಕ್ಟ್ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.